ಇದು ನನ್ನ 5ನೇ ಚಿತ್ರ ಹಯಗ್ರೀವ. ತುಂಬ ಖುಷಿ ಇದೆ. ಒಂದು ಒಳ್ಳೆ ಟೈಟ್ಲ್ ಜೊತೆಗೆ ಒಂದು ಒಳ್ಳೆ ಕತೆ ಜೊತೆಗೆ ಇಡೀ ಒಂದು ಹೊಸ ಟೀಮ್ ಜೊತೆಗೆ, ಅಂದರೆ ನಮ್ಮ ಅರ್ಜುನ್ ಮಾಸ್ಟರ್ ಆಗಿರ್ಬೋದು, ನಾವಾಗಿರ್ಬೋದು, ಎಲ್ಲ ಅವಾಗಲಿಂದನೂ ಎಲ್ಲ ಪ್ರತಿಯೊಂದು ಸಿನಿಮಾದಲ್ಲೂ ಕೆಲಸ ಮಾಡ್ತಾ ಬಂದಿದ್ದೀವಿ. ಸೊ ನಂಗೆ ಕಾರ್ತಿಕ್ ಅವರು ಸಿನಿಮಾಟೋಗ್ರಾಫರ್ ವರ್ಕ್ ತುಂಬ ಇಷ್ಟ ಆಗಿತ್ತು ಅವ್ರ ಪ್ರೀವಿಯಸ್ ಸಿನಿಮಾದಲ್ಲಿ. ಸೊ ಎಲ್ಲ ಕೂತು ನಾವು ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಸೊ ಒಂದೊಳ್ಳೆ ಟೀಮ್ ಸೆಟಪ್ ಮಾಡಿ ಸಿನಿಮಾನ ಜೊತೆಗೆ ಕಂಟೆಂಟ್ ಆಗೇ ಇತ್ತು. ಸೊ ಕಂಟೆಂಟ್ಗೆ ತಕ್ಕನಂಗೆ ನಾವು ಟೆಕ್ನಿಕಲ್ ವೈಸೂ ಅದೇ ಥರ ಸ್ಟ್ರಾಂಗ್ ಆಗಿರಬೇಕು ಅಂತ ಕೂತು ಪ್ಲ್ಯಾನ್ ಮಾಡಿ, ಹಾಗೆಯೇ ಮಂಜು ಸರ್ ನಮ್ಮದು ಅವ್ರದ್ದು ಅವಾಗಿಂದ ಒಂದು ಸಿನಿಮಾ ಮಾಡಬೇಕು ಅಂತ ಇತ್ತು. ಬಟ್ ಕಾಲ ಕೂಡ ಬಂದಿಲ್ಲ, ಈಗ ಕೂಡ ಬಂದಿದೆ. ನಾನು ಯೂಟ್ಯೂಬಲ್ಲಿ ಒಂದು ಕತೆ ನೋಡ್ತಾ ಇದ್ದೆ. ಒಂದು ಕತೆ ನೋಡಿ ನಾನೇ ಜಡ್ಜ್ ಮಾಡಿ ಒಬ್ಬ ಹುಡುಗನ ಕರೆದೆ, ಯಾರು ಈ ಶಾರ್ಟ್ ಫಿಲಮ್ ಮಾಡಿದ್ದು ಅಂತ. ತುಂಬ ಕಮರ್ಷಿಯಲ್ ಆಗಿ ದಿ ಬೆಲ್ ಅಂತ ಒಂದು ಸ್ಟೋರಿ ಮಾಡಿದರು. 8 months ಬ್ಯಾಕು ನಾನು ಕರೆದು ಮಾತಾಡಿದೆ, ಈ ಥರ ಒಂದು ಕಮರ್ಷಿಯಲ್ ಮೂವಿ ಬೇಕು, ಹುಡುಕ್ತಾ ಇದ್ದೀವಿ, ಕನ್ನಡದಲ್ಲಿ ಮಾಡಿಕೊಡ್ತೀರ ಅಂತ ಕೇಳಿದಾಗ ಡೈರೆಕ್ಟರ್ ರಘು ಅವರು ತುಂಬ ಕಷ್ಟಪಟ್ಟು 8 ತಿಂಗಳು ಸತ್ವವಾಗಿ ಒಂದು ಟೀಮ್ ನಮ್ಮ ಅಪಾರ್ಟ್ಮೆಂಟಿಗೆ ಕೂತ್ಕೊಂಡು ಅದನ್ನು ಕಷ್ಟಪಟ್ಟು ಇಡೀ ನನ್ನ ಸ್ನೇಹಿತರೆಲ್ಲ ಜಡ್ಜ್ ಮಾಡಿ ಈ ಕಥೆನ ಒಂದು ರೂಪ ಕೊಟ್ಟು ಸೊ ಇವತ್ತಿಗೆ ಕಥೆಯಾಗಿ ನಿಂತಿದೆ. ಇವತ್ತು ತಾಯಿ ಚಾಮುಂಡೇಶ್ವರಿಯ ಪಾದ ಮೇಲಿಟ್ಟು ಇವತ್ತು ಮುಹೂರ್ತ ಮಾಡಿ ಬಹುಶಃ 8ನೇ ತಾರೀಕಿಂದ ಶೂಟ್ಗೆ ಹೊರಡ್ತಾ ಇದ್ದಾರೆ. ಇದು ಪಕ್ಕಾ ಕಮರ್ಷಿಯಲ್ ಮೂವಿ. ಬಹುಶಃ ಕನ್ನಡದ ಒಂದು ಇತಿಹಾಸದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಈ ಥರ ಮೂವಿ ಇದುವರೆಗೂ ಬಂದಿಲ್ಲ. ಪ್ರೊಡಕ್ಷನಲ್ಲಿ 3 ಮೂವಿನೇ, ಇದು 3ನೇ ಮೂವಿ. ತುಂಬ ಇಷ್ಟಪಟ್ಟು ಈ ಕಥೆನ ಮಾಡಿದ್ದೀವಿ. 100% ನಾವು ತೆಲುಗು ಬೇಸ್ ಆಗಿದ್ದರಿಂದ ಕನ್ನಡದವ್ರು ಒಪ್ಕೊತಾರೆ ಅಂತ ಒಂದು ಕಾನ್ಫಿಡೆನ್ಸ್ ನನಗಿದೆ. ನಮ್ಮ ಧನ್ವೀರ್ ಅವ್ರನ್ನೇ ಮೈಂಡಲ್ಲಿ ಇಟ್ಕೊಂಡು ನಾವು ಮಾಡಿರ್ತಕ್ಕಂಥ ಇದು ಕತೆ. ಯಾಕಂದರೆ ಇತ್ತೀಚೆಗೆ ಕನ್ನಡದಲ್ಲಿ ಹುಡುಕಿದ್ರೆ ತುಂಬ ಜನ ಸಿಗ್ತಾಯಿಲ್ಲ ನಮಗೆ, ಯಾರನ್ನ ಇಟ್ಕೊಂಡು ಹೋದ್ರೂ ಸಿಗ್ತಾಯಿಲ್ಲ ನಮಗೆ. ಸೊ ಇವ್ರನ್ನೇ ಇಟ್ಕೊಂಡು ಹೋಗ್ಬೇಕಂತ ಕತೆ ಮಾಡಿಸಿದ್ದೀವಿ. ಎಕ್ಸ್ಪೆಷಲಿ ಈ ಕ್ಯಾರೆಕ್ಟರ್ಗೆ ಸಂಜನವರೇ ಬೇಕು ಅಂತ ಸೊ ಕಾದು ಮಾಡಿದ್ದೀವಿ. ಸೊ ಕೈವಾದಲ್ಲಿ ಇವರು ಬ್ಯುಸಿ ಇದ್ದರು, ಆಲ್ರೆಡಿ 3 ತಿಂಗಳು ಮುಂಚೆನೇ ಹೋಗಬೇಕಿತ್ತು. ಕೈವಾದಲ್ಲಿ ಬಿರೋದ್ರಿಂದ ಈ ಕಥೆನ ತೊಗೊಂಡು ಹೋಗ್ತಾ ಇದ್ವಿ. ತುಂಬ ಕಷ್ಟಪಟ್ಟು ಈ ಟೈಟ್ಲನ್ನ ತೊಗೊಂಡಿದ್ದೀವಿ. ಸೊ ಬಹುಶಃ ಸೃಷ್ಟಿಗೆ ವಿರುದ್ಧವಾದರೆ ಏನಾಗುತ್ತೆ ಅನ್ನೋದೇ ನಮ್ಮ ಕತೆ. ಇವತ್ತು 2 ವಿಷಯಕ್ಕೆ ತುಂಬ ಖುಷಿ ಇದೆ. ಒಂದು ಆಫ್ಕೋರ್ಸ್ ನಮ್ಮ ಸಿನಿಮಾ ಮುಹೂರ್ತ, ಇನ್ನೊಂದು ಶುಕ್ರವಾರದ ದಿನ ತಾಯಿ ಚಾಮುಂಡೇಶ್ವರಿ ಅವರ ಆಶೀರ್ವಾದ ತಗೊಂಡು ಸ್ಟಾರ್ಟ್ ಮಾಡ್ತಿರೋದು. ತುಂಬ ಖುಷಿ ಇದೆ ನನಗೆ. ಥ್ಯಾಂಕ್ ಯು ಮಂಜುನಾಥ್ ಸರ್ ಇಲ್ಲಿ ಆರ್ಗನೈಸ್ ಮಾಡಿರೋದಕ್ಕೆ ಆ್ಯಂಡ್ ಈ ಸಿನಿಮಾ ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ. ನಾನು ಕೂಡ ಇವತ್ತೇ ನಿಮ್ಮೆಲ್ಲರ ಜೊತೆ ಟೈಟಲ್ ನೋಡಿದ್ದು. ನಮ್ಮ ಟೀಮ್ ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್ ಸ್ವಲ್ಪ ಸಸ್ಪೆನ್ಸಲ್ಲಿಟ್ಟಿದ್ರು. ತುಂಬ ಖುಷಿ ಆಯಿತು ಟೈಟಲ್ ನೋಡಿ. ವೆರಿ ಪವರ್ಫುಲ್ ಟೈಟಲ್ ಇದು. ಸಿನಿಮಾಗೆ ತುಂಬ ಸೂಕ್ತ ಆಗಿದೆ ಆ್ಯಂಡ್ ಇಷ್ಟೇ ಪವರ್ಫುಲ್ ಆಗಿದೆ ನಮ್ಮ ಸಿನಿಮಾ ಕತೆ ಕೂಡ. ಸೊ ಯಾರು ಮಾಡದೇ ಇರೋದು ಕಾನ್ಸೆಪ್ಟ್ ಅಂತ ನಾನು ಧೈರ್ಯವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಇಂಡಿಯನ್ ಸಿನಿಮಾನೇ ತಿರುಗಿ ನೋಡಿ ಈ ಕಾನ್ಸೆಪ್ಟ್ ಯಾರು ಇಲ್ಲಿವರೆಗೂ ಟಚ್ ಮಾಡಿಲ್ಲ. ನಾನು ಓಪನ್ ಆಗಿ ಹೇಳ್ತಿದ್ದೀನಿ, ಈ ಕಾನ್ಸೆಪ್ಟ್ನ ಇಲ್ಲಿವರೆಗೂ ಟಚ್ ಮಾಡೇ ಇರಲ್ಲ. ಮೈಥಾಲಜಿ ಒಳಗೆ ಕ್ರೈಮ್ ಹೆಂಗೈತೆ, ದೇವರುಗಳ ಮಧ್ಯೆ ಕ್ರೈಮ್ ಇದ್ದರೆ ಹೆಂಗಿರುತ್ತೆ, ಆ ಥರ ಒಂದು ಸಿನಿಮಾ ಸರ್ ಇದು. ಬಜೆಟ್ ಲೆಕ್ಕನೇ ಹಾಕಿಲ್ಲ ಸರ್. ಅದು ಎಷ್ಟು ದಿನ ಆಗುತ್ತೆ ಸರ್ ಹೇಳಿದರೆ, ಒಳ್ಳೆ ಸಿನಿಮಾ ಮಾಡು, ಅದು ಎಷ್ಟಾಗುತ್ತೋ ಆಗಲಿ ಅಂತ ಹೇಳಿದರೆ ಅದು ಸರ್ಗೆ ಬಿಟ್ಟಿದ್ದೀವಿ ಸರ್. ಎಷ್ಟಾಗುತ್ತೋ ಮಾಡೋ ಅಂದಮೇಲೆ ನಾವು ಯಾಕೆ ಬಜೆಟ್ ಲೆಕ್ಕ ಹಾಕೋಣ. ಇವ್ರಿಗೋಸ್ಕರ ಐ ಆಮ್ ವೆರಿ ಹ್ಯಾಪಿ. ಡೇ 1 ಇಂದ ಟಿಲ್ ಟುಡೇ ಐ ಆಮ್ ವೆರಿ ಹ್ಯಾಪಿ ಫಾರ್ ಹಿಮ್. ಗಾಡ್ ಬ್ಲೆಸ್ ಹಿಮ್ ಆ್ಯಂಡ್ ಐ ಬಿಲೀವ್ ಇನ್ ದ ಸ್ಟೋರಿ. ಇಟ್ಸ್ ಅ ಟೀಮ್ ಎಫರ್ಟ್.